ಇವತ್ತೊಂದು ತುಂಬ ಆರೋಗ್ಯವಾದ ಹಾಗೆ ಹೇರಳವಾದ ಔಷಧಿ ಗುಣಗಳಿರುವಂಥ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಸುಂಡೆಕಾಯಿ ಗೊಜ್ಜನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹಾಗೆ ಇದರಲ್ಲಿ ಇರುವಂಥ ಔಷಧಿ ಗುಣಗಳು ಎಷ್ಟಿದೆ ಅಂತಂದರೆ ಕ್ಯಾನ್ಸರ್ ತಡೆಗಟ್ಬೋದು, ಕರಳು ಸಂಬಂಧಿ, ಹೃದಯ ಸಂಬಂಧಿ, BP, ಶುಗರ್ ಎಲ್ಲನೂ ಕಂಟ್ರೋಲ್ ಮಾಡುತ್ತೆ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಈ ರೆಸಿಪಿನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಕಾಯಿನ ನಾವು ಉಸ್ತಿಕಾಯಿ ಅಥವಾ ಸುಂಡೆಕಾಯಿ ಅಂತೇಳ್ಬಿಟ್ಟು ಕರಿತೀವಿ. ಇಂಗ್ಲೀಷಲ್ಲಿ ಟರ್ಕೀಸ್ ಬೇರಿ ಅಂತ ಹೇಳ್ತಾರೆ. ನೀವು ಏನಂತ ಕರಿತೀರಾ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. 200 ಗ್ರಾಮಷ್ಟು ಈ ಕಾಯಿನ ತೊಗೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕಿ ತೊಳ್ಕೊಂಬಿಡೋಣ. ಈ ಥರ ಒಳ್ಳೆ ಅಡುಗೆಗಳಿಗೆ, ರುಚಿಯಾದ ರೆಸಿಪಿಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಒಂದು ಲೈಕ್ ಮತ್ತು ಒಂದು ಕಮೆಂಟ್ನ ದಯವಿಟ್ಟು ಕೊಡಿ. ಕಾಯಿನೆಲ್ಲ ತೊಳೆದು ಒಂದು ತಟ್ಟೆಗೆ ಹಾಕ್ಕೊಂಡು ಇದನ್ನೆಲ್ಲನೂ ನಾವು ಬಿಡಿಸಿ ಇಟ್ಕೋಬೇಕು. ಈ ಕಾಯಿ ಆರಾಮಾಗಿ ಎಲ್ಲಂದ್ರಲ್ಲಿ ಬೆಳೆಯುತ್ತೆ. ನೀರು ಗೊಬ್ಬರ ಹಾಕಿ ಬೆಳೆಸ್ಬೇಕು ಅಂತ ಏನಿಲ್ಲ. ನಮ್ಮ ನಾದಿನಿ ಮನೆಗೆ ಹೋಗಿದ್ದಾಗ ಪಕ್ಕದ ಕಾಂಪೌಂಡಲ್ಲಿ ಈ ಕಾಯಿಗಳೆಲ್ಲ ಬಿಟ್ಟಿತ್ತು. ನೋಡಿಬಿಟ್ಟು ಇದರಲ್ಲಿ ಒಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ಬೋದು ಅಂದ್ಬಿಟ್ಟು ತೊಗೊಂಡು ಬಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕಾಯೆಲ್ಲ ಬಿಡಿಸಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಒಂದು ಚಿಕ್ಕ ಕುಟಾಣಿ ಅಥವಾ ಮರದ ಬೋರ್ಡ್ ಯಾವುದಿದ್ರೂ ಪರವಾಗಿಲ್ಲ, ಅದರಲ್ಲಿ ಹಾಕ್ಕೊಂಡು ಈ ಥರ ಒಂದು ಕೆರಡಾಗಿ ಜಜ್ಜಬೇಕು. ಸ್ವಲ್ಪನೇ ಹಾಕ್ಕೊಳ್ಳಿ. ಯಾಕೆ ಜಜ್ಜಿ ಇದನ್ನು ನಾವು ತೊಗೋತಿದ್ದೀವಿ ಅಂತಂದರೆ ಈ ಕಾಯಿ ಒಳಗಡೆ ತುಂಬ ಬೀಜ ಇರುತ್ತೆ. ಹಾಗೆ ಹಾಕ್ಬಿಟ್ರೆ ತುಂಬ ಕಹಿ ಒಗ್ರಿ ಇರುತ್ತೆ. ಅದಕ್ಕೋಸ್ಕರ ಒಂದು ಕೆರಡಾಗಿ ಜಜ್ಜಿಬಿಟ್ಟು ಬೀಜನ ನಾವು ತೆಗಿಬೇಕು. ನೋಡಿ ಎಷ್ಟೊಂದು ಬೀಜ ಬಂದಿದೆ ಅಂತ. ನೋಡೋದಕ್ಕೆ ಇದು ಬದನೆ ಬೀಜ ಥರನೇ ಇದೆ. ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ನೀರು ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಇದನ್ನು ತೊಳ್ಕೊಂಬಿಟ್ರೆ ಈ ಕಹಿ ಅಂಶ, ಒಗರು ಎಲ್ಲ ಇರುತ್ತಲ್ಲ ಹೋಗ್ಬಿಡುತ್ತೆ. ಹಂಗಂತ ತುಂಬಾ ಪ್ರೆಸ್ ಮಾಡಿ ತೊಳೆಯೋದು ಬೇಡ. ಸ್ವಲ್ಪ ಬೀಜ ಅಂಶ ಇರಬೇಕು, ಆದರೆ ತುಂಬ ಇರಬಾರ್ದು ಅಂತ ಜಜ್ಜಿ ಇದನ್ನು ನಾವು ತೊಳ್ಕೊಬೇಕು. ನೋಡಿ, ಎಲ್ಲ ಕಾಯಿನೂ ತೊಳೆದು ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ಈಗ ಸ್ಟವ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ್ಮೇಲೆ ಈ ಸುಂಡೆಕಾಯಿನ ನಾವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಇದರಲ್ಲಿ ಕಹಿ ಅಂಶ ಇರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ. ಒಂದು 3-4 ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಈ ಥರ ಕ್ರಿಸ್ಪಿಯಾಗಿ ಆಗಿಬಿಡುತ್ತೆ. ನೋಡಿ, ಈ ಥರ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆದು ಇದನ್ನು ನಾವು ಈಗ ಒಂದು ಪ್ಲೇಟ್ಗೆ ಹಾಕೊಂಬಿಡೋಣ. ನೋಡಿ, ಈ ಥರ ಎಲ್ಲ ತೆಗೆದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ನಾನು ತೋರಿಸ್ತಿರೋ ರೆಸಿಪಿನ ನೀವು ಟ್ರೈ ಮಾಡಿದ್ರೆ ಒಂದು ಸ್ವಲ್ಪನೂ ಕಹಿ ಅಂಶ ಇರಲ್ಲ, ಅಷ್ಟೊಂದು ಟೇಸ್ಟಾಗಿರುತ್ತೆ. ನೋಡಿ, ಬಾಣಲಿಲಿ ಎಷ್ಟೊಂದು ಬೀಜ ಅಂಟ್ಕೊಂಡಿತ್ತು, ಆ ಬೀಜನೆಲ್ಲ ತೆಗೆದು ಅದೇ ಎಣ್ಣೆನ ಉಪಯೋಗಿಸ್ತಿದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ, ಒಂದು 8-10 ಕಾಳು ಮೆಂತ್ಯ, ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು 8-10 ಬೆಳ್ಳುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಒಂದು ಕಡ್ಡಿ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಹುರ್ಕೋಬೇಕು. ನೋಡಿ, ಈ ಥರ ಕೆಂಪಗಾಗೋವರೆಗೂ ಹುರ್ಕೊಂಡು 3 ಮೀಡಿಯಮ್ ಸೈಜು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡಿಬಿಟ್ಟು 1 ನಿಮಿಷ ತಟ್ಟೆ ಮುಚ್ಚಿ ಇದನ್ನು ಬೇಯಿಸಿದ್ರೆ ಟೊಮೊಟೊ ಸ್ವಲ್ಪ ಮೆತ್ತಗಾಗುತ್ತೆ. ನೋಡಿ, ಈಗ ಟೊಮೊಟೊನೆಲ್ಲನೂ ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಾಫ್ಟಾಗಿ ಆಗಬೇಕು. ಈ ಥರ ಸ್ಪೂನಲ್ಲೇ ಅಲ್ಲೇ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿ ಆಗಿಬಿಡುತ್ತೆ. ಈಗ 1 ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪುಡಿ ಹಾಕ್ಕೊಂಡು 2 ಟೀ ಸ್ಪೂನು ಹೋಮ್ ಮೇಡ್ ಸಾಂಬಾರು ಪುಡಿನ ಹಾಕೋತಿದ್ದೀನಿ. ಸಾಂಬಾರು ಪುಡಿ ಬೇಕು ಅಂದರೆ ನನ್ನ ಚಾನಲಲ್ಲಿ ಹೋಗಿ ನೀವು ಟೈಪ್ ಮಾಡಿಕೊಂಡು ಸಾಂಬಾರು ಪುಡಿನ ಮಾಡ್ಕೊಳ್ಳಿ. ಈ ಸಾಂಬಾರು ಪುಡಿ ಮಾಡಿ ಇಟ್ಕೊಂಡ್ರೆ ಸಾಂಬಾರು ಮಾಡೋದು ಬಹಳನೇ ಸುಲಭ. ಪ್ರತಿ ಸಲ ಹುರಿದು ರುಬ್ಬೋ ಅಂಥ ಅವಶ್ಯಕತೆ ಇರಲ್ಲ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. 1 ವರ್ಷ ಇಟ್ಟರೂ ಈ ಸಾಂಬಾರು ಪುಡಿ ಕೆಡೋದಿಲ್ಲ, ಅಷ್ಟೊಂದು ಟೇಸ್ಟಾಗಿರುತ್ತೆ. ಈಗ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಕೊಂಡಿದ್ವಲ್ಲ ಸುಂಡೆಕಾಯಿ, ಅದನ್ನು ಹಾಕ್ಕೊಂಡು ಮತ್ತೆ ಒಂದು ಸಲ ನಾವು ಈ ಮಸಾಲೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ತೋರಿಸ್ತಿರೋ ಮೆಥಡಲ್ಲಿ ಸುಂಡೆಕಾಯಿನ ನೀವು ಮಾಡ್ಕೊಂಡು ತಿಂದು ನೋಡಿ, ಸ್ವಲ್ಪನೂ ಕಹಿ ಇರಲ್ಲ, ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ನಾನು. ಈಗ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಸಿ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ. ಆ ಜ್ಯೂಸನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡೋಣ. ನೋಡಿ, ಸುತ್ತು ಎಣ್ಣೆ ಬಿಟ್ಕೊಳ್ತಾ ಇದೆ. ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ
1.5 ಗ್ಲಾಸಷ್ಟು ನೀರನ್ನ ಹಾಕೋತಿದ್ದೀನಿ. ಮತ್ತೆ ಒಂದ್ಸಲ ಇದನ್ನ ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿಬಿಟ್ಟು ಒಂದು 3ರಿಂದ 4 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ 4 ನಿಮಿಷ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ. ನಾವು ಹಾಕಿರೋ ಪುಡಿ ಎಲ್ಲನೂ ಸೇರಿ ಒಂದು ಒಳ್ಳೆ ಘಮ ಬರ್ತಾಯಿದೆ. ಖಂಡಿತ ರೆಸಿಪಿನ ಮಿಸ್ ಮಾಡ್ದಿರ ಮಾಡ್ಕೊಂಡು ನೋಡಿ. ಒಳ್ಳೆ ಔಷಧಿ ಗುಣಗಳಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಬಹಳನೇ ಒಳ್ಳೆಯದು. ಈಗ 1 ಟೀ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಬೆಲ್ಲ ಕರಗೋವರೆಗೂ ಇದನ್ನು ನಾವು ಕುದಿಸ್ಕೋಬೇಕು. 1 ನಿಮಿಷಗಳ ಕಾಲ ಇದನ್ನು ಹೀಗೆ ಕುದಿಯಕ್ಕೆ ಬಿಡೋಣ. ನೋಡಿ ಗೊಜ್ಜು ಕೂಡ ಗಟ್ಟಿಗಾಗ್ತಾಯಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. BP, ಶುಗರು, ಹೃದಯ ಸಂಬಂಧಿ ಕಾಯಿಲೆಗಳನ್ನೆಲ್ಲ ತಡೆಗಟ್ಟುತ್ತೆ ಅಂತ ಹೇಳ್ತಾರೆ. ಯಾವತ್ತಾದ್ರೂ ಈ ಕಾಯಿ ಸಿಕ್ಕಿದ್ರೆ ಖಂಡಿತ ಮಿಸ್ ಮಾಡ್ದಿರ ನಾನು ತೋರಿಸಿರೋ ಮೆಥಡಲ್ಲಿ ರೆಸಿಪಿನ ಮಾಡ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ. ನೋಡಿ ಬಿಸಿ ಬಿಸಿಯಾದ ಸುಂಡೆಕಾಯಿ ಗೊಜ್ಜು ರೆಸಿಪಿ ರೆಡಿ ಇದೆ. ಇದು ಅನ್ನ, ರೊಟ್ಟಿ, ದೋಸೆ, ಚಪಾತಿ ಜೊತೆಗೆಲ್ಲನೂ ಸಖತ್ತಾಗಿ ಹೊಂದ್ಕೊಳ್ಳುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆಲ್ಲ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಒಂದು ಲೈಕ್ ಮತ್ತು ಕಮೆಂಟ್ನ ಕೊಡಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.